ಎಲ್ಲರಿಗೂ ನಮಸ್ತೆ. ಇವತ್ತು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಬಂದಿದ್ದೀನಿ. ಏನಿಲ್ಲ, ಸಿಂಪಲ್ಲಾಗಿ ಮಾಡೋದು ಪೀಸ್ ಪಲಾವ್ ಅಂತ, ಬಟಾಣಿ ಪಲಾವ್ ಅಂತ. ಅದಕ್ಕೆ ಏನೇನು ಬೇಕು ಸಾಮಗ್ರಿಗಳನ್ನು ನೋಡೋಣ. ನೋಡಿ, ಇಲ್ಲ ತಟ್ಟೆಯಲ್ಲಿ ಕಾಣಿಸ್ತದೆ, ಎಲ್ಲ ಇಟ್ಕೊಂಡಿದ್ದೀನಿ ನಿಮ್ಗೆ ತೋರ್ಸೋಕ್ಕಂತ. ಇವಾಗ ನೋಡಿ ಏನೇನು ಇದೆ ಅಂತ ತೋರಿಸ್ತಾ ಹೋಗ್ತೀನಿ ಒಂದೊಂದಾಗಿ. ಮೊದಲನೇದಾಗಿ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ ಮತ್ತು ಶುಂಠಿ, ಬಟಾಣಿ, ಈರುಳ್ಳಿ, ಕೊತ್ತಂಬರಿ, ಪುದೀನ, ಹಸಿಮೆಣಸು. ಇವೆಲ್ಲ ಸಾಮಗ್ರಿಗಳನ್ನು ಬಳಸಿ ಒಂದು ಸಿಂಪಲ್ಲಾಗಿ ಒಂದು ಪಲಾವ್ ಮಾಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಒಂದು ಜಾರ್ಗೆ ಜೀರಿಗೆ ಮತ್ತು ಕೊತ್ತಂಬರಿ, ಬೆಳ್ಳುಳ್ಳಿ ಹಾಕೊಳ್ಳೋಣ. ಶುಂಠಿ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ. ನಾನು ಇಬ್ಬರಿಗೆ ಮಾಡ್ತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೊಗೋತಾ ಇದ್ದೀನಿ. ಜಾಸ್ತಿ ಜನಕ್ಕೆ ಮಾಡೋದಾದರೆ ಜಾಸ್ತಿ ತೊಗೋಬೇಕು. ನಾನು ಪ್ರತಿ ಸಲ ಹೇಳ್ತೀನಿ ನಾನು ಇಬ್ಬರಿಗೆ ಮಾಡ್ತೀನಿ ಅಂತ. ನಾವು ಇರೋದೇ ಇಬ್ಬರು, ಹಾಗಾಗಿ ಇಬ್ಬರಿಗೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಡಿಮೆ ತೊಗೋತೀನಿ. ನೀವು ಜಾಸ್ತಿ ಜನಕ್ಕೆ ಮಾಡೋದಾದರೆ ಜಾಸ್ತಿ ತೊಗೊಂಡು ಮಾಡಬೇಕು. ಸ್ವಲ್ಪ ಜೀರಿಗೆ, ಇದು ಮೆಣಸು ಸ್ವಲ್ಪ ಖಾರ ಇದೆ, ಹಾಗಾಗಿ 2 ತೊಗೋತಾ ಇದ್ದೀನಿ. ನೀವು ಬೇಕಿದ್ದರೆ ನಿಮ್ಮ ಖಾರ ಬೇಕು ಅಂದರೆ ಜಾಸ್ತಿ ತೊಗೋಬಹುದು. ಅದನ್ನು ಇವಾಗ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ರೆಡಿ ಆಯಿತು. ಇವಾಗ ರೈಸ್ ಮಾಡ್ಕೊಳ್ಳೋಣ. ರೈಸ್ ಮಾಡಲಿಕ್ಕೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್, ಎಣ್ಣೆ ಒಂದು 2ರಿಂದ 3 ಸ್ಪೂನ್ ಹಾಕಿದರೆ ಸಾಕಾಗುತ್ತೆ. ಸ್ವಲ್ಪ ಜೀರಿಗೆ, ಒಂದು 4 ಲವಂಗ, ಒಂದು 2 ಪೀಸು ಚಕ್ಕೆ, ಒಂದೇ ಒಂದು ಏಲಕ್ಕಿ, ಮೊದಲೇ ಹೆಚ್ಚಿಟ್ಕೊಂತ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ನೀಟಾಗಿ. ಇದಕ್ಕೆ ಯಾವುದೇ ಎಕ್ಸ್ಟ್ರಾ ಮಸಾಲ ಏನು ಯೂಸ್ ಮಾಡಲ್ಲ ನಾನು. ಟೇಸ್ಟ್ ಅಷ್ಟು ಕೊಡಲ್ಲ, ಇದಿಷ್ಟೇ ಸಾಕು ಇದಕ್ಕೆ. ಮತ್ತು ಪಲಾವ್ ಎಲೆ ಕೂಡ ಯೂಸ್ ಮಾಡ್ತಿಲ್ಲ ನಾನು. ಸ್ವಲ್ಪ ಉಪ್ಪು, ನಿಮ್ಗೆ ಎಷ್ಟು ಬೇಕು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದು ಹಸಿ ಬಟಾಣಿ ಇದ್ದಾಗ ಮಾತ್ರ ಮಾಡ್ಕೋಬೋದು. ಅದು ಒಣ ಬಟಾಣಿ ಇರುತ್ತಲ್ಲ, ಅದು ಚೆನ್ನಾಗಿ ಬರಲ್ಲ ಅಷ್ಟು. ಇದು ಹಸಿ ಬಟಾಣಿ ಯೂಸ್ ಮಾಡ್ತಾಯಿದ್ದೀನಿ ನಾನೀಗ. ನಾನು ಬಟಾಣಿ ಬಿಟ್ಟು ಬೇರೆ ಯಾವುದೇ ವೆಜಿಟೇಬಲ್ಸ್ನ, ತರಕಾರಿಗಳನ್ನ ಯೂಸ್ ಮಾಡ್ಕೊತಾ ಇಲ್ಲ. ಯಾಕಂದರೆ ಇದು ಬಟಾಣಿ ಅಂದರೆ ಪೀಸ್ ಪಲಾವ್ ಅಂದರೆ ಬಟಾಣಿ ಬಳಸೋಷ್ಟೇ ಮಾಡೋದು. ಹಾಗಾಗಿ ಯಾವುದೇ ವೆಜಿಟೇಬಲ್ಸ್ನ ಯೂಸ್ ಮಾಡ್ಕೊತಿಲ್ಲ. ನಿಮ್ಗೆ ಆ್ಯಡಿಂಗ್ ಬೇಕಂದ್ರೆ ಮಾಡ್ಕೋಬೋದು, ಆದರೆ ಇದೇ ಚೆನ್ನಾಗಿರುತ್ತೆ ನನಗೆ ಗೊತ್ತಿರೋಂಗೆ. ನಾನೆಲ್ಲ ಮಾಡೋದು ಹೀಗೆ. ನಿಮಗೆ ಬೇಕಂದರೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಏನಾದರೂ ಹಾಕ್ಕೋಬೋದು. ದ್ರಾಕ್ಷಿ ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನನಗೆ ಇಷ್ಟ ಇಲ್ಲ ಹಾಕೋಕ್ಕೆ, ಸೊ ಹಾಗಾಗಿ ಹಾಕ್ತಿಲ್ಲ. ಇವಾಗ ಮೊದಲೇ ರುಬ್ಬಿರೋಂಥ ಮಸಾಲ ಹಾಕ್ತಾಯಿದ್ದೀನಿ. ಜಾರು ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕೋಣ ನೀಟಾಗಿ. ಮೊದಲೇ ತೊಳೆದಿಟ್ಕೊಂಡಿರೋಂಥ ಅಕ್ಕಿ ಹಾಕ್ತಾಯಿದ್ದೀನಿ. ನಾನು 1 ಗ್ಲಾಸಷ್ಟು ಅಕ್ಕಿ ತೊಗೋತಾ ಇದ್ದೀನಿ. ಸೊ 2 1/4 ಗ್ಲಾಸಷ್ಟು ನೀರು ಹಾಕಬೇಕಾಗತ್ತೆ. ನೀಟಾಗಿ ಕಲಿಸ್ಕೋಬೇಕು ಈ ಥರ. ಚೆನ್ನಾಗಿ ಟೇಸ್ಟ್ ಬರಬೇಕಂದ್ರೆ ಸ್ವಲ್ಪ ಶುಗರ್ ಆ್ಯಡ್ ಮಾಡಿ. ನನಗಿಷ್ಟ, ಸೊ ನಾನು ಮಾಡ್ಕೊತೀನಿ. ನಿಮ್ಗೆ ಇಷ್ಟ ಇದ್ದರೆ ಮಾಡ್ಬೋದು, ಇಲ್ಲ ಅಂದರೆ ಇಲ್ಲ, ಅದು ನಿಮ್ಮ ಚಾಯ್ಸು. ನನಗೆ ಇಷ್ಟ ಅಂತ ನಾನು ಶುಗರ್ ಆ್ಯಡ್ ಮಾಡ್ತೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಫೈನಲಾಗಿ ತುಪ್ಪ, ಲಾಸ್ಟಿಗೆ ತುಪ್ಪ ಹಾಕೋದ್ರಿಂದ ಸ್ವಲ್ಪ ಉದ್ರಾಗಿ ಬರುತ್ತೆ ಅನ್ನೋದು. ಸೊ ಹಾಗಾಗಿ ನಾನು ಜಾಸ್ತಿ ಲಾಸ್ಟಿಗೆ ತುಪ್ಪ ಹಾಕ್ತೀನಿ, ಯಾವುದೇ ರೈಸ್ ಆಗಲಿ. ಇವಾಗ ನೋಡಿ ಕುದಿ ಬರ್ತಾ ಇದೆ. ಇವಾಗ ಲಿಡ್ ಕ್ಲೋಸ್ ಮಾಡೋಣ. 3 ವಿಸಲ್ ಬರಬೇಕು. 3 ವಿಸಲ್ಗೆ ಸಾಕಾಗುತ್ತೆ, ರೈಸ್ ರೆಡಿ ಇರುತ್ತೆ. ನೋಡಿ ಈ ರೀತಿಯಾಗಿ ರೈಸ್ ರೆಡಿಯಾಗಿದೆ. ಅರಿಶಿನ ಪುಡಿ ಹಾಕಿದರೆ ಸಿಕ್ಕಾಪಟ್ಟೆ ಗ್ರೀನಿಶ್ ಆಗಿ ಬರುತ್ತೆ, ನನಗೆ ಇಷ್ಟ ಆಗೋಲ್ಲ. ಸೊ ಹೀಗಾಗಿ ಇಷ್ಟೇ ಸಾಕು. ಈ ರೀತಿಯಾಗಿ ಒಂದು ಸಿಂಪಲ್ ರೆಸಿಪಿ ರೆಡಿ ಆಗುತ್ತೆ. ರಾಯ್ತದೊಂದಿಗೆ ತಿನ್ಬೋದು. ಈಸಿಯಾಗಿ ಬೇಗನೆ ಮಾಡ್ಕೋಬೋದು. ಒಂದ್ಸಲ ಟ್ರೈ ಮಾಡಿ.